ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 8ನೇ ತರಗತಿ ಇಂಗ್ಲಿಷ್ ಮರುಸಿಂಚನ ಸ್ಟೂಡೆಂಟ್ ಹ್ಯಾಂಡ್ಬುಕ್ನ ವರ್ಕ್ಶೀಟ್ ನಂಬರ್ 9 and 10 ಕೀ ಆನ್ಸರ್ಸ್ ಈ ವಿಡಿಯೋದಲ್ಲಿ. ಇಲ್ಲಿ ಟಾಪಿಕ್ ಬಂದಾಗ ವರ್ಕ್ಶೀಟ್ 9ನಲ್ಲಿ ಮೈ ಫೇವ್ರೇಟ್ ಅಂತ ಇದೆ. ನಿಮಗಿಷ್ಟವಾದಂತಹ ಒಂದು ಫೇವ್ರೇಟ್ಸ್, ಫ್ಲವರ್ಸ್, ಬುಕ್ಸ್ನ ಬಗ್ಗೆ ಬರೀತಕ್ಕಂಥದ್ದು. ಇಲ್ಲಿ ಮೊದಲನೇ ಒಂದು ಆಕ್ಟಿವಿಟಿ ಬಂದಾಗ ಒಂದು ಫ್ಲವರ್ನ ಬಗ್ಗೆ ಒಂದು ಫೇವ್ರೇಟ್ ಫ್ಲವರ್ನ ಬಗ್ಗೆ ಹೇಳ್ತಕ್ಕಂತಹ ಸೆಂಟೆನ್ಸಸ್ಸನ್ನು ನೀಡಿದ್ದು ಅದನ್ನು ಆರ್ಡರಲ್ಲಿ ರಿಅರೇಂಜ್ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲನೇದಾಗಿ ದ ರೋಸ್ ಈಸ್ ಮೈ ಫೇವ್ರೇಟ್ ಫ್ಲವರ್, ಅದರ ಕೆಳಗಡೆ ದ ರೀಸನ್ ಈಸ್ ಇಟ್ಸ್ ಬ್ಯೂಟಿ, ನಂತರ ದೋ ದ ಫ್ಲವರ್ ಈಸ್ ಬ್ಯೂಟಿಫುಲ್ ಇಟ್ಸ್ ಪ್ಲಾಂಟ್ ಆ್ಯಸ್ ಶಾರ್ಪ್ ಥೋನ್ಸ್, ನಂತರ ದೇ ಮೇ ಪ್ರಿಕ್ ಇಫ್ ವಿ ಕೇರ್ಲೆಸ್ ವೈಲ್ ಫ್ಲಕ್ಕಿಂಗ್ ದ ಫ್ಲವರ್ಸ್, ಲಾಸ್ಟ್ ಆಗಿ ನಾರ್ಮಲ್ ಲೈಫ್ ಟೈಮ್ ಆಫ್ ದ ರೋಸ್ ಈಸ್ 3 days. ಇದನ್ನು ರಿಅರೇಂಜ್ ಮಾಡಿ ಕೊಳೆಗೆ ಕೊಟ್ಟಿರ್ತಕ್ಕಂಥ ಬಾಕ್ಸ್ನಲ್ಲಿ ಬರೀಬೇಕಾಗುತ್ತೆ. ಇನ್ನು ಆಕ್ಟಿವಿಟಿ 2ಗೆ ಬಂದಾಗ ಇಲ್ಲಿ ಕೊಳೆಗೆ ಒಂದು ಪ್ಯಾರಾಗ್ರಾಫನ್ನು ನೀಡಿದೆ. ಆ ಪ್ಯಾರಾಗ್ರಾಫಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವು ವರ್ಡ್ಸನ್ನು ನಾವು ರೀಪ್ಲೇಸ್ ಮಾಡಿ ಅವುಗಳಿಗೆ ಸರಿಯಾಗಿ ಆಪೋಸಿಟ್ ಮೀನಿಂಗ್ ಬರೋ ಥರ ಆ ಪ್ಯಾರಾಗ್ರಾಫನ್ನು ಬರೀಬೇಕಾಗತ್ತೆ. ಇಲ್ಲಿ ಹಿ ಈಸ್ ಎ ಬ್ಯಾಡ್ ಫಾರ್ಮರ್ ಅಂತಿದೆ, ಅದನ್ನು ನಾವು ಈಸ್ ಎ ಗುಡ್ ಫಾರ್ಮರ್ ಅಂತ ಮಾಡಬೇಕು. ಈಸ್ ಫಾರ್ಮ್ ಈಸ್ ವೆರಿ ಸ್ಮಾಲ್ ಇನ್ ಸೈಜ್ ಇದೆ, ಈಸ್ ಫಾರ್ಮ್ ಈಸ್ ವೆರಿ ಬಿಗ್ ಇನ್ ಸೈಜ್ ಅಂತ ಬರೀಬೇಕು. ಹಿ ವರ್ಕ್ಸ್ ಅನ್ಸೈಂಟಿಫಿಕಲಿ ಇನ್ ಈಸ್ ಫಾರ್ಮ್ ಇದೆ, ಅಲ್ಲಿ ಅನ್ಸೈಂಟಿಫಿಕಲಿಯನ್ನು ಸೈಂಟಿಫಿಕಲಿ ಅಂತ ಮಾಡಬೇಕಾಗತ್ತೆ. ಹಿ ಹೇಟ್ಸ್ ಅದರ್ ಫಾರ್ಮರ್ಸ್ ಅಂತ ಇದೆ, ಹಿ ಲವ್ಸ್ ಅದರ್ ಫಾರ್ಮರ್ಸ್ ಅಂತ ಬರೀಬೇಕಾಗತ್ತೆ. ನಂತರ ಹಿ ನೆಗ್ಲೆಕ್ಟ್ಸ್ ಅದರ್ಸ್ ಒಪಿನಿಯನ್ ಅಂತಿದೆ, ಹಿ ರೆಸ್ಪೆಕ್ಟ್ಸ್ ಅದರ್ಸ್ ಒಪಿನಿಯನ್. ನೆಕ್ಸ್ಟ್ ಈಸ್ ಕ್ರಾಪ್ಸ್ ಆರ್ ಇನ್ಫೀರಿಯರ್ ಕ್ವಾಲಿಟಿ ಅಂತಿದೆ, ಈಸ್ ಕ್ರಾಪ್ಸ್ ಆರ್ ಸುಪೀರಿಯರ್ ಕ್ವಾಲಿಟಿ ಮಾಡಬೇಕು. ನಂತರ ನೋಬಡಿ ಇನ್ ದ ವಿಲೇಜ್ ಲೈಕ್ಸ್ ಹಿಮ್ ಇದೆ, ಅದನ್ನ ಎವ್ರಿಬಡಿ ಇನ್ ದ ವಿಲೇಜ್ ಲೈಕ್ಸ್ ಹಿಮ್ ಈ ರೀತಿಯಾಗಿ ಬರೀಬೇಕಾಗುತ್ತೆ. ನಂತರ ಆಕ್ಟಿವಿಟಿ 3ಗೆ ಬಂದಾಗ ಕಂಪ್ಲೀಟ್ ದ ಟೇಬಲ್ ಆಫ್ ಯುವರ್ ಫೇವ್ರೇಟೀಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫೇವ್ರೇಟೀಸ್ ಅಂದಾಗ ಸ್ವೀಟ್ಸ್ಗೆ ಬಂದಾಗ ನಾನಿಲ್ಲಿ ಕೆಲವು ಉತ್ತರಗಳನ್ನು ಬರೆದಿದ್ದೀನಿ, ನೀವು ನಿಮ್ಮದೇ ಆದಂತಹ ಉತ್ತರಗಳನ್ನು ಬರೀಬೇಕು. ಸ್ವೀಟ್ಗೆ ಬಂದಾಗ ಜಾಮೂನ್, ಇಟ್ಸ್ ವೆರಿ ಟೇಸ್ಟಿ ವಿತ್ ಸ್ವೀಟ್ ಸಿರಪ್. ಬುಕ್ ಬಾಲಮಂಗಳ, ಇಟ್ ಈಸ್ ಫುಲ್ ಆಫ್ ಸ್ಟೋರೀಸ್. ಪ್ಲೇಸ್ ಮೈಸೂರು, ರೀಸನ್ ಝೂ ಅಂಡ್ ಪ್ಯಾಲೇಸ್. ಸೀಸನ್ ವಿಂಟರ್, ಕೋಲ್ಡ್ ಅಂಡ್ ಬ್ಯೂಟಿಫುಲ್. ಪೊಯೆಟ್ ಕುವೆಂಪು, ಹಿಸ್ ಪೊಯಮ್ಸ್. ವೆಹಿಕಲ್ ಬೈಕ್, ಲೈಕ್ಸ್ ರೈಡಿಂಗ್. ಈ ರೀತಿಯಾಗಿ ನಿಮ್ಮದೇ ಆಗಿರ್ತಕ್ಕಂತಹ ನೇಮ್ಸನ್ನು ಬರೆದು ರೀಸನ್ಸನ್ನು ಬರೀಬೇಕಾಗತ್ತೆ. ನಂತರ ಆಕ್ಟಿವಿಟಿ ಟಾಪಿಕ್ ಬಂದು ಸಿಂಪಲ್ ಡೈಲಾಗ್ಸ್ ಅಂತಿದೆ, ವರ್ಕ್ಶೀಟ್ ನಂಬರ್ 10. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದೆ, ಅದರ ಕೆಳಗಡೆ ಡೈಲಾಗ್ಸನ್ನು ಕೊಟ್ಟಿದೆ, ಆ ಡೈಲಾಗ್ಸನ್ನು ಓದಬೇಕಾಗುತ್ತೆ. ನಂತರ ಕೆಳಗೆ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡಬೇಕು. ಹೌ ಡಿಡ್ ರಾಜು ಸ್ಪೆಂಡ್ ಈಸ್ ಫಸ್ಟ್ ಡೇ ಅಟ್ ಸ್ಕೂಲ್ ಅಂತಿದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಡೈಲಾಗನ್ನು ರಾಜು ಮತ್ತು ಅವರ ಮಾಮ್ ಮಾತಾಡಿರ್ತಕ್ಕಂತಹ ಡೈಲಾಗ್ಸನ್ನು ಓದಿದಾಗ ಇಲ್ಲಿ ಉತ್ತರ ಸಿಗುತ್ತೆ. ರಾಜು ಹ್ಯಾಡ್ ಗ್ರೇಟ್ ಫನ್ ಡೂಯಿಂಗ್ ಆಕ್ಟಿವಿಟೀಸ್, ಹಿ ಎಂಜಾಯ್ಡ್ ಲರ್ನಿಂಗ್ ನ್ಯೂ ಥಿಂಗ್ಸ್ ಇನ್ ಸೈನ್ಸ್. ಈ ಉತ್ತರವನ್ನು ಬರೀಬೇಕಾಗುತ್ತೆ. ನಂತರ ವಾಟ್ ಡಸ್ ರಾಜು ಏಮ್ ಟು ಬಿಕಮ್, ವೈ? ರಾಜು ವಾಂಟ್ ಟು ಬಿಕಮ್ ಸೈಂಟಿಸ್ಟ್, ಹಿ ಲವ್ಸ್ ಸೈನ್ಸ್. ವಾಟ್ ಡಿಡ್ ಮದರ್ ಸಜೆಸ್ಟ್ ರಾಜು ಟು ಡೂ? ಇಲ್ಲಿ ಮದರ್ ಏನು ಸಜೆಸ್ಟ್ ಮಾಡ್ತಾರೆ ಅಂದರೆ ವರ್ಕ್ ಹಾರ್ಡ್ ಟು ಪರ್ಸ್ಯೂ ಹಿಸ್ ಡ್ರೀಮ್, ಫೋಕಸ್ ಆನ್ ಅದರ್ ಸಬ್ಜೆಕ್ಟ್ಸ್ ಆಲ್ಸೋ. ಈ ಒಂದು ಸಜೆಷನ್ನ ಕೊಡ್ತಾರೆ. ಇನ್ನು ಆಕ್ಟಿವಿಟಿ 2ಗೆ ಬಂದಾಗ ಡಾಕ್ಟರ್ ಆ್ಯಂಡ್ ಪೇಷಂಟ್ ಒಂದು ಚಿತ್ರ ಕೊಟ್ಟಿದೆ, ಅವರಿಬ್ಬರ ಕನ್ವರ್ಸೇಷನ್ ಇದೆ. ಆ ಕನ್ವರ್ಸೇಷನನ್ನು ಕಂಪ್ಲೀಟ್ ಮಾಡಬೇಕು. ಕೆಳಗಡೆ ಕ್ಲೂಸನ್ನು ನೀಡಿರುತ್ತೆ. ಪೇಷಂಟ್, ಹಲೋ ಡಾಕ್ಟರ್, ಮೇ ಐ ಕಮ್ ಇನ್? Doctor, please come in and be seated. Patient, Doctor, since morning I have pain in my stomach. Doctor, what did you eat yesterday? Patient, yesterday night I ate at a restaurant. Doctor, that is the reason. I will give medicine but avoid eating outside. Patient, for sure, I will take care. Thank you. ಇನ್ನು ಆಕ್ಟಿವಿಟಿ 3ಗೆ ಬಂದಾಗ ಇಲ್ಲಿ ಒಂದು ಸ್ಟೋರಿಯನ್ನು ನೀಡಿದೆ. ಆ್ಯಂಟ್ಸ್ ಆ್ಯಂಡ್ ಗ್ರಾಸಪರ್ ಸ್ಟೋರಿ ಇದೆ. ಆ ಸ್ಟೋರಿಯನ್ನು ಓದಬೇಕಾಗುತ್ತೆ. ಸ್ಟೋರಿಯನ್ನು ನೀಟಾಗಿ ಓದಿದ ನಂತರ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಕ್ವಶನ್ಸನ್ನು ಆನ್ಸರ್ ಮಾಡಬೇಕು. ಇಲ್ಲಿ ವಾಟ್ ಡಿಡ್ ದ ಆ್ಯಂಟ್ ಸಜೆಸ್ಟ್ ದಿ ಗ್ರಾಸಪರ್? ಇಲ್ಲಿ ಆ್ಯಂಟ್ ಗ್ರಾಸಪರ್ಗೆ ಏನು ಸಲಹೆ ಕೊಡುತ್ತೆ? ಬೆಟರ್ ಟು ಗೆಟ್ ಸ್ಟೋರ್ ಸಮ್ ಫುಡ್ ಫಾರ್ ದ ವಿಂಟರ್ ಅಂತ ಆ್ಯಂಟ್ ಗ್ರಾಸಪರ್ಗೆ ಹೇಳುತ್ತೆ. ವಾಟ್ ಹ್ಯಾಪನ್ಡ್ ವೆನ್ ವಿಂಟರ್ ಕೇಮ್? ಇಲ್ಲಿ ಚಳಿಗಾಲ ಬಂದಾಗ ಏನಾಯ್ತು ಅಂದಾಗ ಆ್ಯಂಟ್ಸ್ ಆರ್ ರೆಡಿ ಫಾರ್ ದ ಕೋಲ್ಡ್ ಬಟ್ ಗ್ರಾಸಪರ್ ವಾಸ್ ಕೋಲ್ಡ್ ಆ್ಯಂಡ್ ಥಿನ್. ಆ್ಯಂಟ್ಸ್ ಫುಡ್ ಎಲ್ಲ ರೆಡಿ ಮಾಡಿಕೊಂಡು ಮನೆ ರೆಡಿ ಮಾಡ್ಕೊಂಡಿರುತ್ತೆ, ಗ್ರಾಸಪರ್ ಕೋಲ್ಡನ್ನು ಅನುಭವಿಸುತ್ತೆ ಮತ್ತು ಊಟ ಇಲ್ಲದೆ ಸಣ್ಣ ಆಗುತ್ತೆ.
ನಂತರ ಮೂರನೇ ಕ್ವಶನ್ಗೆ ಬಂದಾಗ ಹೌ ಡಿಡ್ ದ ಆ್ಯಂಟ್ಸ್ ಟ್ರೀಟ್ ದಿ ಗ್ರಾಸಫರ್ ಅಟ್ ಎಂಡ್. ಕೊನೆಯಲ್ಲಿ ಆ್ಯಂಟ್ಸ್ ಗ್ರಾಸಫರ್ನ ಯಾವ ರೀತಿ ಟ್ರೀಟ್ ಮಾಡುತ್ತೆ? ಆ್ಯಂಟ್ಸ್ ಶೇರ್ ಫುಡ್ ಟು ಗ್ರಾಸಫರ್. ಇವೆಲ್ಲ ಉತ್ತರಗಳನ್ನು ನೀವು ಕಲ್ತಿರ್ತೀರ. ನಂತರ ಇದನ್ನು ಕಾಪಿ ಮಾಡದೆ ನೀವೇ ಸ್ವತಃ ನಿಮ್ಮದೇ ಆದ ಉತ್ತರಗಳನ್ನು ಹ್ಯಾಂಡ್ ಬುಕ್ನಲ್ಲಿ ಬರೀರಿ ಅಂತ ತಿಳಿಸ್ತಾ, ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.